ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ SSLC ವಿದ್ಯಾರ್ಥಿಗಳಿಗೆ ಒಂದು ವಿಜ್ಞಾನ ವಿಷಯದ ಒಂದು ಪರೀಕ್ಷೆ ಮಾರ್ಚ್ 23, 2026ರಂದು ಮುಕ್ತಾಯ ಆಗಿರುವಂಥದ್ದಾಗಿರುತ್ತೆ. ಮಕ್ಕಳಿಗೆ ಒಂದು ವಿಜ್ಞಾನ ಪರೀಕ್ಷೆಯು ಕೂಡ ಕೆಲವೊಂದು ಮಕ್ಕಳುಗಳಿಗೆ ಒಂದು ಕಬ್ಬಿಣದ ಕಡಲೆ ರೀತಿ ಕಾಣ್ತದೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ವೈಜ್ಞಾನಿಕ ಉತ್ತರಗಳು ಇಲ್ಲಿ ಬರೀಬೇಕಾಗಿರುತ್ತೆ. ಸೊ ಇದೀಗ ಒಂದು ಪರೀಕ್ಷೆ ಮುಕ್ತಾಯ ಆಗಿದ್ದು ವಿದ್ಯಾರ್ಥಿಗಳಿಗೆ ಒಂದು ಪೇಪರ್ ಯಾವ ರೀತಿಯಾಗಿತ್ತು, ತಜ್ಞರು ಮತ್ತು ವಿದ್ಯಾರ್ಥಿಗಳು ಏನಂತಿದ್ದಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳಿದ್ದಾವೆ, ತಿಳ್ಕೊಂಡು ಬರೋಣ. ಮೊದಲ ಬಾರಿಗೆ ಕನ್ನಡದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಇವರು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕನ್ನಡ ವೇದ ಒಂದು ಅಫಿಷಿಯಲ್ ವೆಬ್ಸೈಟ್ ಲೈನ್ ಕೂಡ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ವಿಡಿಯೋ ನೋಡಿದ ನಂತರ ಭೇಟಿ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬಂದ್ಬಿಡೋಣ. ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗೆ ಸೋಮವಾರ ವಿದ್ಯಾರ್ಥಿಗಳಿಗೆ ಮಾರ್ಚ್ 23, 2026ರಂದು ರಾಜ್ಯಾದ್ಯಂತ SSLC ಒಂದು ವಿಜ್ಞಾನ ವಿಷಯದ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿರುವಂಥದ್ದಾಗಿರುತ್ತೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆದಂತಹ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿಕ್ಕೆ 15 ನಿಮಿಷಗಳ ಒಂದು ಸಮಯಗಳನ್ನು ಒಳಗೊಂಡಂತೆ ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಒಂದು ಪರೀಕ್ಷೆ ಮುಕ್ತಾಯ ಆಯಿತು ಅಂತ ಹೇಳಬಹುದಾಗಿದ್ದು, ಒಟ್ಟು 80 ಅಂಕಗಳ ಈ ಲಿಖಿತ ಪರೀಕ್ಷೆಯನ್ನು ಬರೆದು ಬಂದಂಥ ಒಂದು ಮಕ್ಕಳೇನಿದಲ್ಲ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಈ ಒಂದು ವಿಷಯ ಒಂದು ಪರೀಕ್ಷೆಯನ್ನು ನೋಡಿದಂಥ ಒಂದು ಪ್ರಶ್ನೆ ಪತ್ರಿಕೆ ವೀಕ್ಷಣೆ ಮಾಡಿದಂಥ ವಿಷಯ ತಜ್ಞರ ಒಂದು ಪ್ರಾಥಮಿಕ ವಿಶ್ಲೇಷಣೆ ಪ್ರಕಾರ ಈ ಬಾರಿಯ ಒಂದು ವಿಜ್ಞಾನ ಪರೀಕ್ಷೆ ಅಂತಕ್ಕಂಥದ್ದು ಇರುತ್ತಲ್ಲ, ಪ್ರಶ್ನೆ ಪತ್ರಿಕೆ ಸುಲಭದಿಂದ ಸಾಧಾರಣ ಮಟ್ಟದಲ್ಲಿತ್ತು ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿರುವಂಥದ್ದು. ಪ್ರಶ್ನೆ ಪತ್ರಿಕೆ ವಿಭಾಗವಾರು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಒಂದು ಭೌತಶಾಸ್ತ್ರದ ಒಂದು ಪರೀಕ್ಷೆ ನೋಡುವಂಥದ್ದಾದರೆ ಅಂದರೆ ವಿಷಯ ನೋಡುವಂಥದ್ದಾದರೆ ಒಂದು ಪ್ರಶ್ನೆ ಪತ್ರಿಕೆನ ಫಿಸಿಕ್ಸ್ದು ಹೆಚ್ಚಿನ ವಿದ್ಯಾರ್ಥಿಗಳ ಪ್ರಕಾರ ಭೌತಶಾಸ್ತ್ರ ವಿಭಾಗವು ಸಾಧಾರಣ ಮಟ್ಟದ್ದಾಗಿತ್ತು ಅಂತ ಮಾಹಿತಿ ಲಭ್ಯ ಆಗಿದ್ದು, ವಿಶೇಷವಾಗಿ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಬೆಳಕು ಲೈಟ್ ಪಾಠಗಳಿಗೆ ಸಂಬಂಧಿಸಿದ ಲೆಕ್ಕಗಳಿದ್ದಂತಹ ಪ್ರಶ್ನೆಗಳು ಸ್ವಲ್ಪ ಸಮಯ ತಗೊಳ್ತಿದ್ವು ಅಂತ ಹೇಳ್ಬೋದಾಗಿದ್ದು, ಆದರೂ ಕೂಡ ಸೂತ್ರಗಳನ್ನು ಸರಿಯಾಗಿ ಓದ್ಕೊಂಡಿದ್ದಂಥ ಒಂದು ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳು ಗಳಿಸಲು ಸಾಧ್ಯ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ವಿಷಯ ನೋಡೋದಾದರೆ ಈ ವಿಷಯ ವಿಭಾಗವೇನಿದೆಯಲ್ಲ ಸುಲಭದಿಂದ ಸಾಧಾರಣವಾಗಿತ್ತು ಅಂತ ಹೇಳ್ಬೋದಾಗಿದ್ದು, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಪ್ರಶ್ನೆಗಳು ಹಾಗೂ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಿಂದ ಕೇಳಿದಂಥ ಒಂದು ಪ್ರಶ್ನೆಗಳಿಂದವಲ್ಲ ಉತ್ತರಿಸೋದಕ್ಕೆ ಸುಲಭ ಆಗಿದ್ದು ಒಂದು ಮಾಹಿತಿಗಳಿರುವಂಥದ್ದಾಗಿರುತ್ತೆ. ಹಾಗೆ ಜೀವಶಾಸ್ತ್ರ ಬಯಾಲಜಿ ಒಂದು ವಿಷಯದಲ್ಲೂ ಕೂಡ ಜೀವಶಾಸ್ತ್ರ ವಿಭಾಗವು ನಿರೀಕ್ಷೆಯಂತೆ ಬಹುಪಾಲು ವಿದ್ಯಾರ್ಥಿಗಳಿಗೆ ಬಹಳ ಒಂದು ಸುಲಭವಾದಂಥ ಒಂದು ಪ್ರಶ್ನೆಗಳು ಕೇಳಿದ್ದು, ಮಾನವನ ಮೆದುಳು ಆಗಿರ್ಬೋದು, ಹೃದಯ ಮತ್ತು ನೆಫ್ರಾನ್ ಆಗಿರ್ಬೋದು, ಚಿತ್ರಗಳನ್ನು ಬರೆಯುವ ನೇರ ಒಂದು ಪ್ರಶ್ನೆಗಳು ಸುಲಭವಾದ ಅಂಕಗಳನ್ನು ನೇರವಾದವು ಅಂತ ಹೇಳ್ಬೋದಾಗಿರುವಂಥದ್ದು. ಸಾಮರ್ಥ್ಯ ಆಧಾರಿತ ಒಂದು ಪ್ರಶ್ನೆಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಈ ಬಾರಿ ವಿಜ್ಞಾನ ಪರೀಕ್ಷೆಯಲ್ಲಿ ಗಮನಿಸಿದರೆ ಪರೀಕ್ಷಾ ಮಂಡಳಿಯು ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನಕ್ಕೆ ಹೆಚ್ಚಿನ ಒಂದು ಆದ್ಯತೆ ನೀಡಿರೋದು ಕೂಡ ಸ್ಪಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಕೇವಲ ಬಾಯ್ಪಾಠ ಮಾಡ್ಕೊಂಡವ್ರು ಮಾತ್ರ ಅಲ್ಲ, ಸೊ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಂಡವರು ಕೂಡ ಒಂದು ಮಾರ್ಕ್ಸನ್ನು ಚೆನ್ನಾಗಿ ತಗೊಳ್ಳೋ ರೀತಿಯಲ್ಲಿ ಸಾಮರ್ಥ್ಯವನ್ನು ಪರೀಕ್ಷಿಸುವಂಥ 40% 50% ಪ್ರಶ್ನೆಗಳಿಗೆ ಕೇಳಲಾಗಿತ್ತು ಅಂತ ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಮತ್ತು ತಜ್ಞರನ್ನು ಹೇಳ್ತಾರೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ನೋಡೋದಾದರೆ, ಸೊ ಪರೀಕ್ಷಾ ಕೇಂದ್ರದಿಂದ ಹೊರಬಂದ ಹಲವಾರು ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸನೆ ತುಂಬಿತ್ತು ಅಂತ ಮಾಹಿತಿಗಳು ಸದ್ಯಕ್ಕಿರುವಂಥದ್ದಾಗಿರುತ್ತೆ. ಅಂದರೆ ಬಹುಆಯ್ಕೆಯ ಒಂದು ಪ್ರಶ್ನೆಗಳಿಂದಲ್ಲ MCQ 1 ಅಂಕದ ಪ್ರಶ್ನೆಗಳು ಬಹಳ ಸುಲಭವಾಗಿದ್ವು ಹಾಗೂ ಪೂರ್ಣ ಅಂಕಗಳನ್ನು ಕೂಡ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣಗೊಳಿಸಲು 3 ಗಂಟೆ 15 ನಿಮಿಷ ಕಾಲಾವಕಾಶ ಸಾಕಷ್ಟು ಇತ್ತು. ಆದರೆ ಕೊನೆಯಲ್ಲಿ ಭೌತಶಾಸ್ತ್ರದ ಲೆಕ್ಕಗಳಂತೂ ಬಿಡಿಸುವಾಗ ಕೊಂಚ ಗಡಿಬಿಡಿ ಆಗೋದಂತೂ ಆಯಿತು ಅಂತ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡ್ರು ಅಂತ ಹೇಳ್ಬೋದು. ಇದೀಗ ಮಕ್ಕಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಇದೆಯಾ ಏನು ಅಂತ ಒಂದು ವೆಯ್ಟ್ ಮಾಡ್ತಿರಲ್ಲ ಈ ವಿಜ್ಞಾನ ಪರೀಕ್ಷೆಯಲ್ಲಿ ಏನಾದರೂ ತಪ್ಪಿತ್ತಾ ಹಾಗೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾರೆ ತಜ್ಞರ ಒಂದು ಅಭಿಪ್ರಾಯ ಮತ್ತು ವಿಶ್ಲೇಷಣೆ ಆಧಾರದ ಮೇಲೆ ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸ್ವರೂಪ ತಜ್ಞರ ಪ್ರಕಾರ ಈ ಬಾರಿಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯು ಪಠ್ಯ ಪುಸ್ತಕದ ಚೌಕಟ್ಟಿನಲ್ಲೇ ಇತ್ತು. ಬಹುತೇಕ ಪ್ರಶ್ನೆಗಳು ನೇರವಾಗಿದ್ವು ಅಂತಕ್ಕಂಥದ್ದು ಇರೋದಾಗಿರುತ್ತೆ. ನಂತರದಲ್ಲಿ ತಪ್ಪು ಪ್ರಶ್ನೆಗಳಿವೆ. ಸಾಮಾನ್ಯವಾಗಿ ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೆ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ತಪ್ಪಾಗಿದ್ರೆ ಅಥವಾ ಪಠ್ಯಕ್ರಮದ ಹೊರಗಿನಿಂದ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳಿದರೆ ಮಾತ್ರ. ಸೊ ಈ ಬಾರಿಯ ವಿಜ್ಞಾನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನಿತ್ತಲ್ಲ ಅಂತಹ ಗಂಭೀರ ತಪ್ಪುಗಳು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಒಂದು ತಜ್ಞರ ಅಭಿಪ್ರಾಯ ಪಟ್ಟಿರುವಂಥದ್ದಾಗಿರುತ್ತೆ. ಹಾಗೆ ಅನ್ವಯಿಕ ಪ್ರಶ್ನೆಗಳು ಅಪ್ಲಿಕೇಬಲ್ ಕ್ವಶನ್ಸ್ ಏನಿದ್ವಲ್ಲ ಕೆಲವು ಅನ್ವಯಿಕ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಅನಿಸಿದ್ರು ಕೂಡ ಆದರೆ ಅವು ಪಠ್ಯಕ್ರಮಕ್ಕೆ ಸಂಬಂಧಿಸಿದ್ದರಿಂದ ಗ್ರೇಸ್ ಅಂಕ ಸಿಗುವ ಸಾಧ್ಯತೆ ಕಡಿಮೆ ಇರುವಂಥದ್ದಾಗಿರುತ್ತೆ. ಗ್ರೇಸ್ ಅಂಕ ಯಾವಾಗ ಸಿಗ್ಬೋದು ಇದ್ರ ಬಗ್ಗೆ ಹೇಳೋದರೆ ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗುವ ಮೊದಲು ಮಂಡಳಿಯು ಕೀ ಉತ್ತರಗಳನ್ನು ಪ್ರಕಟ ಮಾಡುತ್ತೆ ಅಧಿಕೃತವಾಗಿ. ಸೊ ಆ ಒಂದು ಸಂದರ್ಭದಲ್ಲಿ ಅಂದರೆ ಆ ಸಮಯದಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿಗೆ ತಾಂತ್ರಿಕ ದೋಷವಿದ್ದರೆ ಅಂದರೆ ಪ್ರಶ್ನೆಗಳಲ್ಲಿ ನಂತರದಲ್ಲಿ ಪ್ರಶ್ನೆಯ ಅರ್ಥ ಅಸ್ಪಷ್ಟವಾಗಿದ್ದರೆ ಆಯ್ಕೆಗಳಲ್ಲಿ ತಪ್ಪು ಕೊಟ್ಟಿರೋಂಥ ಸಂದರ್ಭದಲ್ಲಿ ಮಾತ್ರ ಆ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸಿದ ವಿದ್ಯಾರ್ಥಿಗಳಿಗೆ ಅಂಕ ನೀಡಲು ಮಂಡಳಿ ನಿರ್ಧರಿಸಬಹುದಾಗಿರುತ್ತೆ. ಸೊ ಇದು ಸದ್ಯಕ್ಕೆ ಮಾಹಿತಿನ ತಿಳಿಸುವಂತಂದರೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥ ಇರುತ್ತಲ್ಲ ಘೋಷಣೆ ಆಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಚಿತ್ರಣ ಇಲ್ಲಿ ನಮಗೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.